ಆಸ್ಟ್ರೇಲಿಯಾದಲ್ಲಿ ಕ್ರಿಸ್ಮಸ್ ಆಚರಣೆ. ಆಸ್ಟ್ರೇಲಿಯಾದಲ್ಲಿ ಸಾಂಪ್ರದಾಯಿಕ ಕ್ರಿಸ್ಮಸ್. ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಕ್ರಿಸ್ಮಸ್ ಹಬ್ಬವನ್ನು ಚಳಿಗಾಲದಲ್ಲಿ ಆಚರಿಸುತ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಪೀಕ್ ಸಮ್ಮರ್ನಲ್ಲಿ ಆಚರಿಸಲಾಗುತ್ತದೆ. ಅದಕ್ಕೆ ತಕ್ಕಂತೆ ಸಂಪ್ರದಾಯಗಳು ಕೂಡ ಇಲ್ಲಿ ಬದಲಾಗುತ್ತವೆ. ಕೆಂಪು ತುಪ್ಪಟ ಲೇಪಿತ ಸಾಂತಾ ಕ್ಲಾಸ್, ಜಾರುಬಂಡಿ ಸವಾರಿ, ಜಿಂಗಲ್ ಬೆಲ್ಸ್ನಂತಹ ಹಾಡುಗಳು, ಕ್ರಿಸ್ಮಸ್ ಕಾರ್ಡುಗಳು, ಜಿಂಗಲ್ ಬೆಲ್ಸ್ನಂತಹ ಹಾಡುಗಳು. ಸ್ಥಳೀಯ ಮಾರುಕಟ್ಟೆಗಳು ಕ್ರಿಸ್ಮಸ್ ಮಾರುಕಟ್ಟೆಗಳನ್ನು ಆಯೋಜಿಸುತ್ತವೆ. ಡೊಮೈನ್ನಲ್ಲಿನ ಕ್ಯಾರೋಲ್ಗಳು ಕ್ರಿಸ್ಮಸ್ ಈವ್ನ ದಿನದಂದು ಆಚರಿಸಲಾಗುತ್ತದೆ. ಅಡಿಲೇಡ್ನಲ್ಲಿ ಆಚರಿಸಲಾಗುವ ಜನಪ್ರಿಯ ಸಂಪ್ರದಾಯವೆಂದರೆ ಅಡಿಲೇಡ್ ಕ್ರಿಸ್ಮಸ್ ಪೇಜೆಂಟ್. ಈ ಮೆರವಣಿಗೆ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾಗಿದೆ. 400,000ಕ್ಕೂ ಹೆಚ್ಚು ಜನರನ್ನು ಆಕರ್ಷಿಸುತ್ತದೆ. ಇದು ಫ್ಲೋಟ್ಗಳು, ಬ್ಯಾಂಡ್ಗಳು, ಕೋಡಂಗಿಗಳು, ನೃತ್ಯ ಗುಂಪುಗಳು, ವಾಕಿಂಗ್ ಪ್ರದರ್ಶಕರ ಮೆರವಣಿಗೆಯನ್ನು ಒಳಗೊಂಡಿರುತ್ತದೆ. ಇವೆಲ್ಲವೂ ಫಾದರ್ ಕ್ರಿಸ್ಮಸ್ ಆಗಮನದಲ್ಲಿ ಕೊನೆಗೊಳ್ಳುತ್ತದೆ. ಕ್ರಿಸ್ಮಸ್ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ. ಕ್ರಿಸ್ಮಸ್ ಸಂದೇಶ. ಕ್ರಿಸ್ಮಸ್ ಜಗತ್ತಿನಾದ್ಯಂತ ಆಚರಿಸುವ ಹಬ್ಬ. ಮಾನವನ ಸಂಧಾನಕ್ಕಾಗಿ ದೇವರು ತಾನೇ ಭೂಮಿಗೆ ಇಳಿದು ಬಂದ ಸಂತಸದ ಸುದಿನ. ಪಾಪ ಕಾರ್ಯಗಳ ನಿಮಿತ್ತ ಮನುಷ್ಯನು ದೇವರ ಸಂಬಂಧವನ್ನು ಕಳೆದುಕೊಳ್ಳುತ್ತಾ ಸಾಗಿದ್ದ. ಆಗ ದೇವರು ಪುನಃ ಮಾನವನನ್ನು ಅವನ ಪಾಪವನ್ನು ಕ್ಷಮಿಸಲು ಮಾನವನೊಂದಿಗೆ ಸಮಾಧಾನದ ಒಪ್ಪಂದಕ್ಕಾಗಿ ತಾನೇ ಒಬ್ಬ ನರಮನುಷ್ಯನಂತೆ ಪರಲೋಕಕ್ಕೆ ಬಂದ ದಿನವೇ ಕ್ರಿಸ್ಮಸ್. ಪ್ರತಿ ಮನೆಗಳಲ್ಲೂ ಕ್ರಿಸ್ಮಸ್ ಪ್ರಯುಕ್ತ ದೀಪಾಲಂಕಾರಗಳಿಂದ ಜಗಮಗಿಸುತ್ತವೆ. ಇಲ್ಲೂ ಕೂಡ ಸ್ಪರ್ಧೆಗಳಿದ್ದು ಒಂದು ಮನೆಗಿಂತ ಮತ್ತೊಂದು ಮನೆ ಬಹಳ ಅಪರೂಪವಾದ ಅಲಂಕಾರಗಳನ್ನು ಮಾಡಿರುತ್ತಾರೆ. ಅಂತಹ ಮನೆಗಳ ಅಲಂಕರಣಗಳನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಮೆರಿ ಕ್ರಿಸ್ಮಸ್ ಡಿಸೆಂಬರ್ನಲ್ಲಿ ಆಚರಿಸಲಾಗುತ್ತದೆ. ಆಸ್ಟ್ರೇಲಿಯಾದಲ್ಲಿ ಪ್ರಾರಂಭದ ದಿನದಿಂದಲೂ ಕೂಡ ಒಂದೊಂದು ಮನರಂಜನೆಯ ಕಾರ್ಯಕ್ರಮಗಳು, ರಜಾದಿನಗಳನ್ನು ಕಳೆಯುವ ಒಂದು ವಿಶಿಷ್ಟವಾದಂತಹ ಒಂದು ಸಮಾರಂಭಗಳು ನಡೆಯುತ್ತಲೇ ಇರುತ್ತವೆ. ಮನೆಗಳಲ್ಲೂ ಅದ್ಭುತವಾದಂತಹ ದೀಪಾಲಂಕಾರಗಳು ಮತ್ತು ಆ ಸಂಗೀತ ವಾದ್ಯಗಳು ಇವೆಲ್ಲವೂ ಕೂಡ ಕಣ್ಮನೆಗಳನ್ನು ಸೆಳೆಯುತ್ತದೆ. ವಿವಿಧ ಸ್ಪರ್ಧೆಗಳು, ಆಟೋಟಗಳು, ಬೀಚ್ಗಳ ಸ್ವರ್ಗ ಆಸ್ಟ್ರೇಲಿಯಾ. ಈ ಬೀಚ್ಗಳಲ್ಲೂ ಕೂಡ ಜನಗಳು ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಸಂತೋಷ ಕೂಟಗಳನ್ನು ಇಲ್ಲಿ ಸಿದ್ಧ ಮಾಡುತ್ತಾರೆ. ಹೀಗೆ ಆ ಇಡೀ ಕ್ರಿಸ್ಮಸ್ ರಜಾ ದಿನಗಳನ್ನು, ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಡಗರದಿಂದ, ಬಹಳ ವಿಜೃಂಭಣೆಯಿಂದ, ವಿಭಿನ್ನವಾದ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಇಲ್ಲಿ ನೋಡುತ್ತಾ ಹೋಗಬಹುದು. ಅಷ್ಟು ಸುಂದರವಾದಂತಹ ಒಂದು ಆಚರಣೆಯ ಹಬ್ಬವೇ ಕ್ರಿಸ್ಮಸ್. ಇದನ್ನು ನಾವು ನೋಡಿ ಆನಂದಿಸಬೇಕು. ಅಷ್ಟು ಸುಂದರವಾದಂತಹ ಹಬ್ಬದ ವಾತಾವರಣ ಇಲ್ಲಿ ಕಂಡುಬರುತ್ತದೆ. ನಗರದ ಮಧ್ಯಭಾಗದಲ್ಲಿ, ಮಾಲ್ಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾದಂತಹ ಔತಣಕೂಟಗಳನ್ನು ಇಲ್ಲಿ ಏರ್ಪಡಿಸಿರುತ್ತಾರೆ. ಮತ್ತು ಅಲ್ಲಿ ಸಂಗೀತಗಳು, ವಾದ್ಯಗೋಷ್ಠಿಗಳು, ಕ್ಯಾಸರೋಲ್ಗಳು ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಇಲ್ಲಿ ಅಲಂಕಾರಗಳು ಕೂಡ ಒಂದೊಂದು ಮನೆಗಿಂತ ಒಂದೊಂದು ಮನೆಯಲ್ಲಿ ಭಿನ್ನವಾಗುತ್ತಾ ಹೋಗುತ್ತದೆ. ಒಂದೊಂದು ಮನೆಯಲ್ಲಿರುವಂಥ ಅಲಂಕಾರ ಇನ್ನೊಂದು ಮನೆಯಲ್ಲಿ ಕೂಡ ಇರಲ್ಲ. ಆ ರೀತಿ ಒಂದು ಅತ್ಯಂತ ಆಕರ್ಷಣೀಯವಾದಂತಹ ರೀತಿಯಲ್ಲಿ, ಮನೆ ಸೂರೆಗೊಳ್ಳುವಂತಹ ರೀತಿಯಲ್ಲಿ ಅಲಂಕಾರಗಳು ಇಲ್ಲಿ ಮಾಡಿರುತ್ತಾರೆ. ಇಂತಹ ಅಲಂಕಾರಗಳನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುತ್ತದೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ದೀಪಾಲಂಕಾರಗಳನ್ನು ನೋಡುತ್ತಾ ನಾವು ಸಾಗಬಹುದು. ಅಷ್ಟು ಸ್ವರ್ಗಲೋಕವೇ ಭೂಮಿಗೆ ಇಳಿದು ಬಂದಂತಹ ಒಂದು ವಾತಾವರಣ ಇಲ್ಲಿ ಕಂಡುಬರುತ್ತದೆ. ಇಲ್ಲಿ ಬೇಸಿಗೆಯಲ್ಲೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು ಒಂದು ಪ್ರತ್ಯೇಕವಾದಂತಹ ಒಂದು ವಿಶೇಷ. ಈ ಥರ ಭಾಗಗಳಲ್ಲಿ ಚಳಿಗಾಲದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಪೀಕ್ ಸಮ್ಮರ್ನಲ್ಲಿ ಇಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ. ಅದಕ್ಕೆ ತಕ್ಕಂತೆ ಸಂಪ್ರದಾಯಗಳು, ಉಡುಗೆ ತೊಡುಗೆ,
ಸ್ಪರ್ಧೆಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆನ ಹೊಂದುತ್ತದೆ. ನಮಸ್ಕಾರ ಗೆಳೆಯರೆ.